ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಸಂಕಷ್ಟ, ಕಾನೂನಾತ್ಮಕ ಸಂಕಷ್ಟ ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ಈಗ ಆಲ್ರೆಡಿ ಲೋಕಾಯುಕ್ತದಲ್ಲಾಗಿದೆ, ಹಾಗೆ ಇಡಿಯಲ್ಲೂ ಕೂಡ ದೂರು ದಾಖಲಾಗಿದೆ. ಈಗ ನಾಳೆ ಮತ್ತೊಂದು ದೂರನ್ನ ದಾಖಲು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಬೆಂಬಿಡದ ಮೂಡ ಸಂಕಷ್ಟ, ಮತ್ತೊಂದು ದೂರು ನೀಡಲು ಸ್ನೇಹಮಯಿ ಪ್ಲಾನ್. ಮೂಡ ಚಕ್ರವ್ಯೂಹದಲ್ಲಿ ಬಿದ್ದಿರುವ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಈಗಾಗಲೇ ಈ ಕೇಸ್ ಇಡಿ ಅಂಗಳಕ್ಕೆ ಹೋಗಿದೆ. ಇದೀಗ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ನೀಡುವುದಕ್ಕೆ ಸ್ನೇಹಮಯಿ ಕೃಷ್ಣ ಸಜ್ಜಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಹಲ್ಲೆ ಆಗುವ ಸಾಧ್ಯತೆ ಇದೆ, ಸಿದ್ದರಾಮಯ್ಯರಿಂದ ರಾಜೀನಾಮೆ ಅಲ್ಲ, ಅವರನ್ನ ಬಂಧಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಜನರನ್ನ ಪ್ರಚೋದನೆ ಮಾಡ್ತಿದ್ದಾರೆ, ಬೆಂಬಲ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ನೀಡಲು ಸಜ್ಜಾಗಿದ್ದಾರೆ. ಕಾನೂನುಬದ್ಧವಾಗಿ ಅರ್ಜಿಗಳನ್ನು ಸಲ್ಲಿಸಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿರೋಂಥದ್ದು. ಅವರು ಅದೇ ರೀತಿ ಕಾನೂನುಬದ್ಧವಾಗಿ ವರ್ಣನೆ ಮಾಡಬೇಕೇ ಹೊರತು ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಈ ವಿಚಾರನ ಪ್ರಸ್ತಾಪ ಮಾಡಿ ನನ್ನ ಕುಟುಂಬದವರಿಗೆ ಅನ್ಯಾಯ ಮಾಡಿದ್ದಾರೆ, ಮನೇಲಿದ್ದರಿಂದ ನನ್ನ ಹೆಂಡ್ತಿನ ಬೀದಿಗೆ ತಂದಿದ್ದಾರೆ, ಹಾಗಾಗಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತೇಳಿ ರಾಜ್ಯ ಜನತೆಗೆ ಪ್ರಚೋದನೆ ಕೊಡ್ತಾರೆ. ಇದರಿಂದ ನಾಳೆ ದಿವಸ ರಾಜ್ಯದಲ್ಲಿ ಅಶಾಂತಿ ಉಂಟಾಗ್ಬೋದು, ಅಥವಾ ಅವರ ಅಂಧ ಅಭಿಮಾನಿಗಳು ನನ್ನ ಮೇಲೆ ಅಥವಾ ನನ್ನ ಕುಟುಂಬದ ಮೇಲೆ ಹಲ್ಲೆ ನಡೆಸಿ ನನ್ನ ಜೀವಕ್ಕೆ ಅಪಾಯ ತರಬಹುದು. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಈ ಮಧ್ಯೆ ಮೂಡ ಮತ್ತೊಂದು ತಲೆನೋವು ಶುರುವಾಗಿದೆ. ಮೂಡಾಗೆ ಸಂಬಂಧ 8 ಲಕ್ಷ ದಾಖಲಾತಿ ನೀಡುವಂತೆ ಜಸ್ಟಿಸ್ ದೇಸಾಯಿ ಆಯೋಗ ಮೂಡಾಗೆ ತಾಕೀತು ಮಾಡಿದೆ. 2005ರಿಂದ 2024ರವರೆಗಿನ 50-50 ಅನುಪಾತದಡಿ ಹಂಚಿಕೆ, ನಿವೇಶನ, ಬದಲಿ ನಿವೇಶನ ದಾಖಲೆ ನೀಡುವುದಕ್ಕೆ ತಾಕೀತು ಮಾಡಿದೆ. ಇದಕ್ಕಾಗಿ 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿದ ಮೂಡ ದಾಖಲೆಗಳ ಜೆರಾಕ್ಸ್ಗೆ ಒಟ್ಟು 13 ಜೆರಾಕ್ಸ್ ಮಿಷನ್ ಅನ್ನ ಖರೀದಿಸಿದೆ. ಎಲ್ಲ ದಾಖಲೆಗಳು ಸರ್ಟಿಫೈಡ್ ಮಾಡಿಕೊಡುವುದಕ್ಕೆ ಮುಂದಾಗಿದೆ. ಈ ಮಧ್ಯೆ ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ನಡೆದಿದೆ. ನನ್ನ ಹೆಂಡತಿ ಹೆಸರನ್ನ ಬೀದಿಗೆ ತಂದ್ರು ಅಂತ ಸಿದ್ದರಾಮಯ್ಯ ಹೇಳಿದ್ರೆ, ಹೋಗಿದ ಕಡೆ ನನ್ನ ವಿರುದ್ಧ ಹೌಹಾರ್ತಾ ಇದ್ದೀರಲ್ಲ, ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹೊಡಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು, ಕುರಿ ಕಾಯ್ಕೊಂಡಿದ್ದವ್ರ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ. ಇವರಿಗೆ ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಮಾತಿಗೆ ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವು ಅವ್ರ ಹೆಂಡ್ತಿನ ಯಾರು ನೀವು ತಗೊಂಡ್ಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿ ಇದ್ದವ್ರನ್ನ. ಒಂದು ಸಣ್ಣ ಕುತೂಹಲ, ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದ್ರೆ ರಾಮನಗರದಿಂದ ಜೆಡಿಎಸ್ ಖಾಲಿಯಾದಂತಾಗತ್ತೆ. ಇದೇ ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರಾ? ಸದ್ಯಕ್ಕಿರುವ ಪ್ರಶ್ನೆ ಇದು. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಒಂದು ಬ್ರೇಕ್ ಆದ ನಂತರ ನಿರೀಕ್ಷೆ. ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಸಂಕಷ್ಟ, ಕಾನೂನಾತ್ಮಕ ಸಂಕಷ್ಟ ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಇದೀಗ ಮುಖ್ಯಮಂತ್ರಿಗಳ ವಿರುದ್ಧ ಸಮರ ಸಾರಿರುವ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ಈಗ ಆಲ್ರೆಡಿ ಲೋಕಾಯುಕ್ತದಲ್ಲಾಗಿದೆ, ಹಾಗೆ ಇಡಿಯಲ್ಲೂ ಕೂಡ ದೂರು ದಾಖಲಾಗಿದೆ. ಈಗ ನಾಳೆ ಮತ್ತೊಂದು ದೂರನ್ನ ದಾಖಲು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯ ಬೆಂಬಿಡದ ಮೂಡ ಸಂಕಷ್ಟ, ಮತ್ತೊಂದು ದೂರು ನೀಡಲು ಸ್ನೇಹಮಯಿ ಪ್ಲಾನ್.
ಮೂಡ ಚಕ್ರವ್ಯೂಹದಲ್ಲಿ ಬಿದ್ದಿರುವ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಈಗಾಗಲೇ ಈ ಕೇಸ್ ಇಡಿ ಅಂಗಳಕ್ಕೆ ಹೋಗಿದೆ. ಇದೀಗ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ನೀಡೋದಕ್ಕೆ ಸ್ನೇಹಮಯಿ ಕೃಷ್ಣ ಸಜ್ಜಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಹಲ್ಲೆ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯರಿಂದ ರಾಜೀನಾಮೆ ಅಲ್ಲ, ಅವರನ್ನ ಬಂಧಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಜನರನ್ನ ಪ್ರಚೋದನೆ ಮಾಡ್ತಿದ್ದಾರೆ, ಬೆಂಬಲ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ನೀಡಲು ಸಜ್ಜಾಗಿದ್ದಾರೆ. ಕಾನೂನುಬದ್ಧವಾಗಿ ಅರ್ಜಿಗಳನ್ನು ಸಲ್ಲಿಸಿ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿರೋಂಥದ್ದು. ಅವರು ಅದೇ ರೀತಿ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕೆ ಹೊರತು ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಈ ವಿಚಾರನ ಪ್ರಸ್ತಾಪ ಮಾಡಿ ನನ್ನ ಕುಟುಂಬದವರಿಗೆ ಅನ್ಯಾಯ ಮಾಡಿದ್ದಾರೆ, ಮನೇಲಿದ್ದಿಂದ ನನ್ನ ಹೆಂಡ್ತಿನ ಬೀದಿಗೆ ತಂದಿದ್ದಾರೆ, ಹಾಗಾಗಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತೇಳಿ ರಾಜ್ಯ ಜನತೆಗೆ ಪ್ರಚೋದನೆ ಕೊಡ್ತಾರೆ. ಇದರಿಂದ ನಾಳೆ ದಿವಸ ರಾಜ್ಯದಲ್ಲಿ ಅಶಾಂತಿ ಉಂಟಾಗ್ಬೋದು, ಅಥವಾ ಅವರ ಅಂಧ ಅಭಿಮಾನಿಗಳು ನನ್ನ ಮೇಲೆ ಅಥವಾ ನನ್ನ ಕುಟುಂಬದ ಮೇಲೆ ಹಲ್ಲೆ ನಡೆಸಿ ನಮ್ಮ ಜೀವಕ್ಕೆ ಅಪಾಯ ತರಬಹುದು. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಈ ಮಧ್ಯೆ ಮೂಡ ಮತ್ತೊಂದು ತಲೆನೋವು ಶುರುವಾಗಿದೆ. ಮೂಡಾಗೆ ಸಂಬಂಧ 8 ಲಕ್ಷ ದಾಖಲಾತಿ ನೀಡುವಂತೆ ಜಸ್ಟಿಸ್ ದೇಸಾಯಿ ಆಯೋಗ ಮೂಡಾಗೆ ತಾಕೀತು ಮಾಡಿದೆ. 2005ರಿಂದ 2024ರವರೆಗಿನ 50-50 ಅನುಪಾತದಡಿ ಹಂಚಿಕೆ, ನಿವೇಶನ, ಬದಲಿ ನಿವೇಶನ ದಾಖಲೆ ನೀಡೋದಕ್ಕೆ ತಾಕೀತು ಮಾಡಿದೆ. ಇದಕ್ಕಾಗಿ 19 ಲಕ್ಷ ಮೌಲ್ಯದ 9 ಜೆರಾಕ್ಸ್ ಯಂತ್ರ ಖರೀದಿಸಿದ ಮೂಡ ದಾಖಲೆಗಳ ಜೆರಾಕ್ಸ್ಗೆ ಒಟ್ಟು 13 ಜೆರಾಕ್ಸ್ ಮಿಷನ್ ಅನ್ನ ಖರೀದಿಸಿದೆ. ಎಲ್ಲ ದಾಖಲೆಗಳು ಸರ್ಟಿಫೈಡ್ ಮಾಡಿಕೊಡುವುದಕ್ಕೆ ಮುಂದಾಗಿದೆ. ಈ ಮಧ್ಯೆ ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ನಡೆದಿದೆ. ನನ್ನ ಹೆಂಡತಿ ಹೆಸರನ್ನ ಬೀದಿಗೆ ತಂದ್ರು ಅಂತ ಸಿದ್ದರಾಮಯ್ಯ ಹೇಳಿದ್ರೆ, ಹೋಗಿದ ಕಡೆ ನನ್ನ ವಿರುದ್ಧ ಹೌಹಾರ್ತಾ ಇದ್ದೀರಲ್ಲ, ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹೊಡಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು, ಕುರಿ ಕಾಯ್ಕೊಂಡಿದ್ದವ್ರ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ. ಇವರಿಗೆ ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಮಾತಿಗೆ ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವು ಅವ್ರ ಹೆಂಡ್ತಿನ ಯಾರು ನೀವು ತಗೊಂಡ್ಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಲೋಕಸಭೆಗಾಗಿ ತೆರವಾದ ವಿಧಾನಸಭಾ ಕ್ಷೇತ್ರಗಳು 3 ಇದ್ದು 3ಕ್ಕೂ ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದ್ರೂ ಕೂಡ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಪ್ರತಿದಿನ ಒಂದಲ್ಲ ಒಂದು ಆಯಾಮದಲ್ಲಿ ಮುನ್ನೆಲೆಗೆ ಬರ್ತಲೇ ಇರುತ್ತೆ. ಚನ್ನಪಟ್ಟಣದಿಂದ ಅಭ್ಯರ್ಥಿ ಯಾರು ಅನ್ನೋದ್ರಿಂದ ಪ್ರಾರಂಭವಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕ ಜಿದ್ದಾಜಿದ್ದಿಗೆ ಕಾರಣವಾಗ್ತಿದೆಯಾ? ಚನ್ನಪಟ್ಟಣದ ಬೈ ಎಲೆಕ್ಷನ್ ವೈಯಕ್ತಿಕ ಪ್ರತಿಷ್ಠೆಯ ಫೈಟ್ ಆಗಿ ಪರಿವರ್ತನೆ ಆಗಿದೆಯಾ ಅನ್ನೋ ಚರ್ಚೆಯವರೆಗೂ ಕೂಡ ಪ್ರತಿನಿತ್ಯ ಸುದ್ದಿಗೆ ಗ್ರಾಸವಾಗ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ವಿಚಾರ. ಚುನಾವಣೆ ಘೋಷಣೆಗೂ ಮುನ್ನವೇ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗೋದು ಈ ಕ್ಷೇತ್ರದಿಂದ ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆ ಹಾಗೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಅಲ್ಲದೆ ಹೋದ್ರೆ ಬೇರೆ ಯಾರ ಪಾಲಾಗಬಹುದು? ಮೈತ್ರಿ ಟಿಕೆಟ್ ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ಗಮನಿಸಿ. ಚನ್ನಪಟ್ಟಣ ಉಪಕದನದಲ್ಲಿ ಬಿಗ್ ಟ್ವಿಸ್ಟ್.